ಬೇರೆ ಮಣ್ಣು ಹಾಕ್ಬಿಟ್ರಿ ನಾವು ಕಾಣಿಸೇ ಇಲ್ಲ. ಮಣ್ಣೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡಕ್ಕೆ ಸೌಂಡ್ ಹಾಕ್ತೀವಿ. ಮೇಲೆ ಇಲ್ಲೊಂದು ಸೋರ್ಸ್ ಹೊಡಿತಾ ಇದೆ 42 ಎಷ್ಟೇದು ಕೇಸಿಂಗ್ ಪೈಪೆಲ್ಲ ಬರ್ತಾ ಇದೆ ನೀರು. ವೆಲ್ಡಿಂಗೇ ಮಾಡಿಲ್ಲ ಸರಿಯಾಗಿ. ಇಲ್ಲ ಅದು ಮಾಮೂಲಿ, ಅದು ಯಾವುದೇ ಕೇಸಿಂಗ್ ಅಲ್ಲಿ ಬಂದೇ ಬರ್ತಾರೆ. ಬಿಡು ಫೋನ್ ಮಾಡಿ ಅವ್ನಿಗೆ. ಎಷ್ಟಲ್ಲಿ ನೋಡೋದು 40 ಬಿಡು ಬಿಡು. ಎರಡನೇ ಕೇಸಿಂಗು ಬಿಡು. ಸುತ್ತೆ 40 ಕೇಸಿಂಗು. ಈಗ ಇದನ್ನ ಅವರಿಲ್ಲ ಬೋರಂಡ ಕ್ಯಾಮ್ರಾ ಆನ್ ಮಾಡಿರ್ತಾರ. ಸರಿ 80 ಅಡಿ. ಸರಿ ಸರಿ ಹಾಗೆ. ಹಾಂ ಹಾಂ ಸರಿ ಸರಿ. ಅಣ್ಣ ಹಲೋ అన్నా చెప్పన్నా వస్తాను ఉండనా ఇప్పుడు ఇంకోసారి కన్ఫర్మ్ చేస్తాను. ಎಲ್ಲ ಬೇರೆ ಗಾಡಿ ಹತ್ರ ಹೋಗ್ಬಿಟ್ಟಿದ್ದಾನೆ ಅಂತ ಅಲ್ಲಿ ಹೋಗಿದ್ದೀನಿ. ಅದು ನಾನು 40 ಅಡಿಗೆ ಸೋರ್ಸ್ ಕೇಸಿಂಗ್ ವರ್ದು ಕೇಸಿಂಗ್ ಸರಿಯಾಗಿ ಇದು ಪಡಲಿ ವೆಲ್ಡಿಂಗ್ ಗಾಡಿ ಬಸ್ ಅಂತಾನೆ ಅದಕ್ಕೆ ಆಮಾಂ. ಕೇಸಿಂಗ್ಲ ಫುಲ್ಲ ಹೊರದಪ್ಪ. ವಾಟರ್ ಲೆವೆಲ್ ಎಷ್ಟು? 200 ಸರ್ 200. ಹಾಂ అన్నా వస్తున్నా వస్తే 40 అడిగా. ஆமாம் ரெண்டு கேசிங் கேசிங்லாம் வெல்டிங் பண்ணியிருந்தாங்க. இங்கே தான் அடிச்சுருக்கேன். காலையில் அது வீடியோ பார்த்துட்டு ಹೊಸೋಡೆಲ್ಲ ಕೇಸಿಂಗ್ಗೆ ಹೋಲ್ಸ್ ಹಾಕಿ ಬಿಟ್ಟವ್ರೆ. ಹೊಸೋಡ ಒಳಗಡೆ ಕೇಸಿಂಗಲ್ಲಿ ಮಳೆಗಾಲದಲ್ಲಿ ಬರೋ ನೀರು ಬರಲಿ ವಾಟರ್ ಸಪ್ಲೈ ಮಾಡಿ ಕಬ್ಬಣ ಕೇಸಿಂಗ್ಗೆ ಹೋಲ್ಸ್ ಹಾಕ್ಬಿಟ್ಟವ್ರೆ. ನೀರು ಕಮ್ಮಿ ಇರೋ ಅಲ್ಲಿ ಮೇಲೆನೇ ಸೋರ್ಸ್ ಇರೋದಲ್ಲಿ 300. 300 ಹೋಯ್ತು ಸರ್. 300 ಹೋಯ್ತು. 300 ಹೋಯ್ತು. 7 తెలుస్తుంది 7 చేతుల 300 ಹೋಯ್ತು. నిదానంగా ಹೋಗಪ್ಪ. 14 అడుగులు తోలిండేది నీకు 300 అడే పొజిషన్ అంటే ఎంత సరే చూడ ನಂಬರ್ ರೆಡಿ ಹೋಗಿದೆ. నెంబర్ ಇಲ್ಲಿ ಪರ್ಫೆಕ್ಟಾಗಿ ತೋರಿಸುತ್ತೆ ಅಲ್ಲಿ. ఇది ನೋಡೋಣ ಇರಿ ಫುಲ್ ಆಗಲಿ. ನಾನು ಹೇಳ್ತೀನಿ ಎಷ್ಟು ಹಿಡೀರಿ. ಹಲೋ ಬಲ್ಲದ 85-95 ಸೋರ್ಸ್ ಇಲ್ವಾ? सबको भी 150 ಅಲ್ಲ ನಿನ್ನೆ ಇತ್ತಲ್ಲ 350. ಇಲ್ಲೇ ಸ್ವಲ್ಪ ಮೇಲೆ ಎತ್ಕೊಳ್ಳಿ ನಿಧಾನಕ್ಕೆ. ಡಸ್ಟ್ ಎಲ್ಲ ಅದ್ರ ಮೇಲೆ ಕೂತ್ಕೊಂಡ್ರೆ ಆ ಡಸ್ಟ್ ಇರುತ್ತಲ್ಲ ಡಸ್ಟ್ ಅದ್ರ ಮೇಲೆ ಕೂತಿರೋ ಅಲ್ಲಿ ಅದೇನಿಲ್ಲ ಡಸ್ಟ್ ಎಲ್ಲ ಅದ್ರ ಮೇಲೆ ಕೂತ್ಕೊಂಡಿದ್ದೀನಿ ನೋಡಲ್ಲಿ.
हाँ ठीक है ಸ್ವಲ್ಪ हाँ। ಮೇಲೆ ಐತೆ मैं क्लास कर तो ಇವಾಗ ಬೇರೆ ಏನೋ ಪ್ರಾಬ್ಲಮ್ ಆಗಿದೆ ಏಯ್ ಅದು ಅಲ್ಲ ಟೆಸ್ಟ್ ಅಲ್ಲ ಬುಕ್ಕು ಅಲ್ಲಿ ಇದು ಹಾಕಿದ್ದು ಅದು ಕಾಂಕ್ರೀಟ್ ಅದು ಹಾಕಿರೋದು ಈ ಕಡೆ ಬಂದಿರೋದು ಅವ್ರಿಗೆ ಬಿಟ್ಟು ತೆಗಿಯೋ ಡಸ್ಟ್ ಬರಲ್ವಾ ಸ್ವಲ್ಪನು ಅರ್ಥ ಆಗ್ತದೆ ಅದು ಏರ್ ಪಾಸ್ ಆಗಿದ್ದು ಬೋರು ಹ್ಞೂ ಗೊತ್ತಾಯ್ತಾ ಏರ್ ಪಾಸ್ ಆದ್ಮೇಲೆ ಕಾಂಕ್ರೀಟ್ ಹಾಕಿದ್ದು ಓಕೆ ಅದಕ್ಕೆ ಹಾಕಿದ್ದೀವ ಓಕೆ. ಅದ್ರಿಂದ ಸ್ವಲ್ಪ ಈ ಕಡೆ ಬಂದಿರುತ್ತೆ ಬಂದ್ಬಿಟ್ಟಿದೆ. ಬರಲಿ ಅದೇ ಬಂದಿರೋದು ಜಾರ್ ಹೋಗ್ತಾ ಇರೋದು ಅದೇ ಜಾರ್ ಹೋಗ್ತಾ ಇರೋದು ಬಿಟ್ಟು ಈ ಸೈಡ್ ಜಾರ್ತಾ ಇದೆ ಆಗ್ತಿಲ್ಲ ವೆಲ್ಡಿಂಗ್ ಜೈಂಟ್ ಅಂತಾನೆ ಬರ್ತಾರಲ್ಲ கேசிங் நான் வந்து ஆமா வீடியோ இருக்குது வீடியோ இருக்குது இல்லையா பாருங்க அவன் கீழே ஓலெல்லாம் நல்லா இருக்குது எதுவுமே எதுவுமே பிரச்சனை இல்லை க்ளீனாக இருக்குது அது சைடில் மட்டும் காங்கிரீட் வந்து காங்கிரீட் சைடில் வந்துட்டு அவ்வளோதான் ಅದೇ ಕಾಂಕ್ರೀಟ್ ನೋಡಿ ಆ ಕಡೆ ಕಲ್ಲು ಬರ್ತಾ ಇದೆ ನೋಡಿ ಈ ಕಡೆ ಅದೇ ಸೈಡ್ಲಿಂದ ಜಲ್ಲಿ ಇದ್ದಾನೆ ಇಲ್ಲೇ ಹೋದ್ರಾ ಮಕ್ಕ ಕಾಂಕ್ರೀಟ್ ನಾಳೆ ಅಲ್ಲ ರೀ ನಿನ್ನೆ 310 ಜಲ್ಲಿ ಪಕ್ಕದಲ್ಲಿ ಏರ್ ಪಾಸ್ ಆಗಿದ್ದು ನೀರು ಇವಾಗ ಆ ಕಡೆ ಕಾಂಕ್ರೀಟ್ ಹಾಕಿದ್ವಿ ಇದಕ್ಕೆ ಬಂದ್ಬಿಟ್ಟಿದೆ ಕಾಂಕ್ರೀಟ್ ಇಲ್ಲೇ ಜೈಂಟ್ ನಾನು ವಿಡಿಯೋ ರೆಕಾರ್ಡ್ ಇರುತ್ತೆ ನಾನು ಕಾಮಿಕ್ಲೆ ಹುಡುಗ ಬಂದ್ಬಿಟ್ಟಿದೆ ಕಡೆಯಿಂದಾನೆ ನೀರಿದೆ ಏನು ಮಾಡೋದು ಅದು ಹುಡುಗ ಇದು ಫಸ್ಟ್ ಎಲ್ಲ ಅವ್ರು ಬರಲ್ಲ ಹೋದ ಹಾಂ ನನಗೆ ಸ್ಕ್ರೀನ್ ಶಾಟ್ ಮಾಡೋಕ್ಕೆ ಹೇಳಿ ಅದು ಹಾಂ ಏನಕ್ಕೆ ಹೇಳಿ ಇಲ್ಲ ಇಲ್ಲ நீங்கள் பார்த்த நீங்கள் வந்துட்டு ನೋಡೋಣ ಅದು மாதிரி எனக்கு வேற எங்க போறல கூட ಅದ್ರ ಮೇಲೆ ಡೀಸೆಲ್ ಇದ್ದಿಲ್ಲ ಆ ಸುಳ್ಳೆ ಮಕ್ಕಳು 1 ಲಕ್ಷ ಹಾಕೊಂಡು ಬಾ ಅಂದ್ರೆ 50 ಹಾಕೊಂಡು ஆச்சுங்க ಅಲ್ಲ ரொம்ப இல்ல எங்க சின்னதா ಜಾಸ್ತಿ ಬೆಳೆಸಿಲ್ಲ ಅದೇ ಆಗ್ಬಿಡುತ್ತೆ 140 ರೋಬೋ ನಾನು ಆಗುತ್ತೆ ಅನಿಕಿದ್ದಾರೆ सर चाको सारे चलो कितना वीडियो बराबर देखिए चलो चलो ಚಲೋ ಫೋನ್ ಮಾಡ್ತೀರಾ ಚಾನ್ಸ್ ಇಲ್ಲ ಇಲ್ಲಿ ಟೇಪ್ ಎತ್ಕೊಂಡು ಮೆಜರ್ಮೆಂಟ್ ಮಾಡ್ಬಿಡಿ ಹೆಚ್ಚು ಕಮ್ಮಿ ಇದ್ರೆ ಕೇಬಲ್ ಇಲ್ಲ ಕಟ್ ಮಾಡ್ಬೇಕು ಸರ್ ಏನ್ ಗೊತ್ತಾ ಅಣ್ಣ ಇವಾಗ ನಾನು ಒಂದೇ ಮಾತು ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡಿ ಹೆಚ್ಚು ಕಮ್ಮಿ ಇದ್ರೆ ಇಲ್ಲ ಕಟ್ ಮಾಡ್ಬೇಕು ಕೇಬಲ್ ಒಂದು ನಿಮಿಷ ಹೇಳ್ತೀನಿ ಎಷ್ಟು ಇಲ್ಲಿ ನಾನು ಹೇಳ್ತೀನಿ ಒಂದು ನಿಮಿಷ 1 2 3 4 370ಗೆ ಸ್ವಲ್ಪ ಕಮ್ಮಿ ಇತ್ತು ಅಂದರೆ ಕೇಬಲ್ ಇಲ್ಲೇ ಕಡಿಮೆ ಕಟ್ ಮಾಡ್ಬೇಕು ಸರ್ ಅಷ್ಟು ಗ್ಯಾರಂಟಿ ಮೊನ್ನೆ ಮೆಜರ್ಮೆಂಟ್ ಮಾಡಿದ್ದೀನಿ ಕಸ್ಟಮರ್ ಮೀಟ್ರ್ ಎಷ್ಟು ಮೀಟ್ರ್ ಇಲ್ಲ ನನ್ನ ಹತ್ರ ಇದು ಇದಿರೋದು ಅಡಿ ಲೆಕ್ಕ ಎಲ್ಲಂಗ 16 ಏಯ್ कितना ಇಲ್ಲ ನೀವು ಕೇಳ कितना चलिया इधर सेंसर में देख रहा ಹಾಂ ಇವಾಗಲೇ ಟೇಪ್ ಇದೆ ನನ್ನ ಹತ್ರ ತೊಗೊಂಡು ಮೆಜರ್ ಮಾಡ್ಕೊಳ್ಳಿ ಬರುತ್ತಾ ಹಾಂ ಬರುತ್ತಾ ಎಲ್ಲ ಯಾವ್ದು ಬೇಕಾದ್ರೆ ಮಾಡಿ ಇಲ್ಲ ಇದೆ ಏನು ನಾವು ಮಾತಾಡೋದಲ್ಲ ட்ரில்லிங் எவ்வளோப்பா இருக்குதா 16 ராடன்னா 320 அடியா அவ்வளோதான் கம்ப்ளீட் ஆகல 315 ஆயிருக்கும் 18 16 ಸರಿ ಓಕೆ ಓಕೆ ಮೆರೂನ್ ಮಾಡೋಣ ಈಗ ಹಲೋ ಸ್ವಲ್ಪ ಇಲ್ಲ ಇವಾಗ ನೋಡಿ ಡ್ರಿಲ್ಲಿಂಗ್ ಆಯ್ತಾ 100% ಡ್ರಿಲ್ಲಿಂಗ್ ಆಯ್ತಾ ಇವಾಗ ಆ ಕಡೆ ಬೋರ್ ಈ ಕಡೆ ಬಂದ್ಬಿಟ್ಟಿದೆಯಾ ಟೇಪ್ ತೊಗೊಂಡು ಮೆಜರ್ಮೆಂಟ್ ಮಾಡ್ತೀರಾ ಆ ಕಡೆ ಬೋರಿಗೆ ಏನಾಗಿದೆ ಗೊತ್ತಾ ನಾವು ಇದು ಕಂಪ್ಲೀಟಾಗಿ ಮುಟ್ಬಿಡ್ತೀವಿ ಅಲ್ಲ ನಾನು ಅದೆಲ್ಲ ಹೇಳ್ತಾರೋದು ಇವಾಗ ಅದು ಇದು ಬರ್ತಾ ಇದೆ ನೋಡ್ರಿ ಅದು ಇನ್ನೂ ಇದು ಆಗಿಲ್ಲ ಇದು ಗಟ್ಟಿ ಆಗಿಲ್ಲ ನೀರು ಜಾಸ್ತಿ ಇದೆ ಗಟ್ಟಿ ಆಗಿಲ್ಲ ಇದು ಗೊತ್ತಾಯ್ತಾ ನೋಡಿ ಈಗ ಬೀಳ್ತಾ ಇದೆ ನೋಡಿ ಆ ಕಡೆ ಬರ್ತಾನೆ ಇದೆ ವಾಟರ್ ಪ್ರೂಫ್ ಹಾಕಿದ್ಯಾ ಇಲ್ಲ ಎಲ್ಲ ಆಗ್ತಾ ಇದೆ. ಇವಾಗ ರಜಾ ಅವನ ಹತ್ರ ಟೇಪ್ ಇದೆ ಕಡೆ ಇವಾಗ ಮೆರೂನ್ ಮಾಡ್ತಾರೆ ಇವಾಗ ಏನಾಯ್ತು ಗೊತ್ತಾ ಮನೇಲಿ ಒಂದು ನಿಮಿಷ ಆಚೆ ಹತ್ರ ಮುನ್ನೂರು 70 ಪೈಂదని వాళ్ళు అంటారు మెజర్మెంట్ ఉన్న ಮೆಜರ್ಮೆಂಟ್ అది ఏమైంది సైడ్లో వచ్చేసి అది సైడ్లో పడతా సార్ కెమెరా చూడు వచ్చేసి చూడు ఈ సైడ్లో వచ్చి నిలుస్తుంది
ఇదే చేస్తా ఉండేది వస్తా ఉంటాడు కాంక్రీట్ నీళ్ళు ఫోర్స్ ఎల్లి రాయిలో ఇటు కొడతా ఉంటారా ఫోర్స్ అల్లాడుతూ ఉంది కదా దానికి ఎదురు దానికి ఈడ్చుకుంటా ఉంది స్టోరేజ్ ఎంత ఉండేది 200 200 అడి వాటర్ అది అడిగి తక్కువ ಅದೇನು ವೇರಿಯೇಷನ್ ಆಗ್ತಾರೆ ನಿಧಾನಕ್ಕೆ ಮೇಲೆ ಎತ್ಬಿಡಿ ಆಮೇಲೆ ನಿಧಾನಕ್ಕೆ ಬಿಡಿ కొంచెం రైట్ ಕರೆಕ್ಟಾಗಿ ಎಲ್ಲ ಅಲ್ಲಿ 320 ನಿಲ್ಲಿಸ್ಬೇಕಾ ಇಲ್ಲ ಇವರೇ ಬೆನ್ನಿನ ಬರ್ಬೇಕು ನಾನು ಹೇಳ್ತೀನಿ ಕ್ಲಿಯರಾಗಿ ಆಮೇಲೆ ಹೇಳಿ ಏನಂತ ಇದು 370 ಪಕ್ಕ ಇದೆ ಇರಿ ಹೇಳ್ತೀನಿ ಒಂದು ನಿಮಿಷ ಅಲ್ಲಿ ಮುಂದೆ ಜಾಸ್ತಿ ಕಾಲಿಗೆ ಬಿಡಿ ಮತ್ತೆ ಕೃಷ್ಣ ಮಾಡ್ಬೇಕಾಗಲ್ಲ ಅಲ್ಲಿದೆ ನೋಡಿ ಸರ್ ಕಾಣಿಸುತ್ತಾ ಬರೀ ಸುತ್ಕೊಂತೀನಿ ಇಲ್ಲಿ ಬಂದ್ಬಿಡಿ ಬೇಡ ಬಿಡಿ ಪರವಾಗಿಲ್ಲ ಅಲ್ಲ ಅಲ್ಲಿ ಸುತ್ಕೊಂತೀನಿ ಅಂತ ಸಿಕ್ಕಾಬಿಡಿ ಇಲ್ಲಿ ಬಂದ್ಬಿಡೋಣ ಅಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ ನೀವು ಬಿಡಿ ಅವ್ನು ಎತ್ತಾನು ಬಿಡು ನೀವು ಬಿಟ್ಬಿಡಿ ಅವ್ನು ಎತ್ತಾನು ಬಿಟ್ಬಿಡಿ ದೂರ ಹೋಗಿ ಹತ್ರದಿಂದ ಕ್ಲೀನಾಗಿ ಕಾಣಿಸಲ್ಲ ದೂರ ಹೋಗಿ ಅಲ್ಲಿ ಒಂದು ಸೋರ್ಸ್ ಇತ್ತಲ್ಲಪ್ಪ ಕೆಳಗಡೆ ಆ ಸೋರ್ಸ್ನ ತೋರಿಸಾಕ ಎತ್ತು ನಿಮ್ಗೆ ಬಿಟ್ಟು ಎಲ್ಲರಿಗೂ ಹೋಗಿರೋ ತೋರಿಸಿ ನೀನು ಬಿಟ್ಟು ಎಲ್ಲರಿಗೂ ಹೋಗಿರೋ ತೋರಿಸ್ತೀನಿ ಇಲ್ಲಿ 350 ಇದು ಅಲ್ಲಿಗೆ 345 ಇಲ್ಲಿ 350 ಇಲ್ಲಿದೆ ನೋಡಿ 350 ಬಂದ್ಬಿಡುತ್ತೆ ಬಿಡು ಎತ್ತು ನೀನು 20 ವರ್ಷ ಲೂಸ್ಕೊ ಒಂದೊಂದು ತಲೆ ಕೆಟ್ಟೋಗ್ಬಿಡುತ್ತೆ ಹಲೋ 170 ಅಂದರೆ ಡ್ರಿಲ್ ಮಾಡೋದು ಬೇಡ ಹಾಂ ಕ್ಯಾಮ್ರಾ ಪೈಪೇ ಬಂದು ಎತ್ತಿದ್ದು ನಾನು ಆರೆಲ್ಲ ಇತ್ತ ಎಲ್ಲಿ ಹೇಳಿ 16 ಹಾಂ ಗೊತ್ತಾಗಿಲ್ಲ ಹಾಂ ನಾಳೆ ಬರ್ತೀನಿ ರೀ ನಾಳೆ ಬರ್ತೀನಿ ನಾನು ನಾಳೆ ಬರ್ತೀನಿ ನಾಳೆ ಸಾಯಂಕಾಲ ಸಿಗ್ತೀನಿ ನಾಳೆ ಸಾಯಂಕಾಲ ಬರ್ತೀನಿ ನೋಡಿ ನಾನು ನಿಮ್ಗೆ ಸಾಯಂಕಾಲ ಬರ್ತೀನಿ ಮಾತಾಡ್ತೀನಿ ಒಂದು ಕೆಲಸ ಮಾಡ್ತೀನಿ ನಾನೇ ಕಾಲ್ ಮಾಡ್ತೀನಿ ರೀ ಸಾಯಂಕಾಲ ನಾಳೆ ಒಂದು ಕೆಲಸ ನಾಳೆ ಹೇಳ್ಬೇಡಿ ಒಂದು ನಿಮಿಷ ನಾಳೆ ಏನವಾರ ಒಂದು ನಿಮಿಷ ನಾಳೆ ಶನಿವಾರ ಅಲ್ಲ ಭಾನುವಾರ ಹೇಳಿ ಅವ್ರಿಗೆ ಭಾನುವಾರ ಹೇಳಿ ಏನು ಫೈಲ್ ಮಾಡ್ಬಿಡೋಣ ಅದೇ ರೀ ಸೋರ್ಸು ಇನ್ನೊಂದು ಸರಿ ಬಿಡ್ಬೇಕು ಕ್ಲೀನಾಗಿ ಇಲ್ಲ ಇವಾಗ ಕ್ಲೀನಾಗಿ ಎಷ್ಟು ಕ್ಲೀನಾಗಿ ಬಿಟ್ಟಿದ್ರಲ್ಲ ಸೋರ್ಸ್ ತೋರಿಸಿ ನಮಗೆ ಸೋರ್ಸ್ ಅದ ಕರೆಕ್ಟಾಗಿ ಇವಾಗ ಯಾವ ಸೋರ್ಸ್ ಹೇಳಿ ಒಳಗಡೆ 40 ಅಡಿದಲ್ಲ ಡೀಪಲ್ಲಿ ಇದಲ್ಲ ನೀವು ಎಷ್ಟಲ್ಲಿ ನೋಡಿದ್ದು ಸೋರ್ಸ್ ಅಂತಲ್ಲ 300 ಇದು 300 ಇನ್ನು 20 ಅಡಿ ಬಿಡೋದಾ ನೀವು ಕನ್ಫ್ಯೂಸ್ ಆಗಿದ್ದೀರಿ ರೀ ಹಂಗಾದ್ರೆ ಓಡಿಸಿಲ್ಲ ನಾವು ಓಡಿಸಿದ್ರೆ ಹೋಗೋಕೆ ಚಾನ್ಸೇ ಇಲ್ಲ ನೀವು ಯಾರ ಮರ್ಯಾದಕ್ಕೆ ಒಂದು ಎರಡು ಸಲ ಇಲ್ಲ ಇವಾಗ ಬಿಟ್ಟು ಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಇವಾಗ ಬಿಟ್ರೆ 18 ವರೆ ಬಿಟ್ಟು ಹೋಗುತ್ತೆ ಇವಾಗ ಇಲ್ಲ 16 ಹೋಗಿರೋದು ಇವಾಗ 18 ವರೆ ಬಿಟ್ಟು ಹೋಗುತ್ತೆ ಇವಾಗ ಬೆಳಗ್ಗೆ ಬಿಟ್ಬಿಟ್ರೆ ಗೊತ್ತಾಗುತ್ತೆ ಇರ್ರಿ ಅಂದ್ರೆ ಇವತ್ತು ಬೆಳಗ್ಗೆ ನೆನ್ನೆ ಹಾಕಿದ ಅಷ್ಟೇ ತಿರ್ಗಾ ಇವತ್ತು ಬಿಟ್ಟು ಹೋಗಿಲ್ಲ 2 ಅಡಿ ಹೋಗಿದೆ ಅಷ್ಟೇ ఇప్పుడు 300 అడిలు కదా నీళ్ళు చిక్కిందే అయితే ఇంగ్రోజ్ పైన 310 ಅಡಿಯಲ್ಲಿ ಅದೇನದು ನೀರು ಎಲ್ಲ ಅಲ್ಲ ಅದು ಪರೆ ಚೇಂಜ್ ಆಗಿರೋದು ಬರೇ ಚೇಂಜ್ ಆಗಿದೆ ನಂಗೆ ಸೋರ್ಸ್ ತೋರ್ಸಪ್ಪ ಸಾಕು ಹೌದು ಆಮೇಲೆ ಇದ್ರಲ್ಲಿ ಬರ್ತೈತಲ್ಲ 40 ಅಡಿ ಕೇಸಿಂಗ್ ಬೇಡ ಕೆರಡೆ ಹೋದ್ಮೇಲೆ ಒಂದು ಸೋರ್ಸ್ ಇದೆ 300 ಅಡಿ ಆಮೇಲೆ ನಿಧಾನಕ್ಕೆ ಬಿಡಪ್ಪ ನಂಗೆ ಸ್ವಲ್ಪ ನಿಧಾನಕ್ಕೆ ಬಿಟ್ಟು ಬೇಡ ಅವನ್ನೆಲ್ಲ ಮರ್ತೋಗಿ ಬಿಟ್ಟಿರೋದೇ ರೀ ನಿಜ
ಇಷ್ಟು ಹೋಗೋಕೆ ಚಾನ್ಸೇ ಇಲ್ಲ. ಕಾಂಕ್ರೀಟ್ ಆಯಿಲ್ ಅವ್ನು ಓಡಿಸ್ತೀರಾ ಇಷ್ಟು ಹೋಗಿ ಬಿಟ್ಟು ಇವಾಗ ಬಿಟ್ಟರೆ ನಿಮಗೆ ಗೊತ್ತಾಗ್ಬಿಡ್ತೇವೆ. ರಾಡ್ ಬಿಡೋ ಟೈಮ್ನಲ್ಲಿ ನೋಡ್ಕೊಳ್ರಿ ನೀವು. ಏನೋ ಗೊತ್ತಾಗ್ಬಿಡುತ್ತೆ. ನಾಳೆ ಬೆಳಗ್ಗೆ ಅವ್ರು ಬರೀ 20 ನಿಮಿಷ ಅಷ್ಟೇ. ಹೌದೌದು 20 ನಿಮಿಷ ರಿಸಲ್ಟ್ ಬರುತ್ತೆ. ಆದರೆ ನೀರು ಸಿಕ್ಕ ಮೇಲೆ ನೆನ್ನೆ ಸಿಕ್ಕ ಮೇಲೆ ಇವತ್ತು 2 ಅಡಿನೇ ಹೋಗಿರೋದು ಇದು ಡ್ರಿಲ್ ಆಗಿದೆ ಅಷ್ಟೇ. ಅದು ಅಲ್ಲಿ ಜಾರ್ ಬಿಟ್ಟಿದೆ ಅಲ್ವಾ, ಇಲ್ಲಿ ಜಾರ್ಲಿ ಅವನು ಹೇಳಿದ ಅಷ್ಟು ಹೇಳ್ತಾನೆ. ಇದೇನಿದು 320 ಅಡಿ ನೆನ್ನೆ 310 ಅಡಿ ಹೋಗಿದೆ. ಎಣ್ಣೆನಲ್ಲಿ ಹಾಂ 200 ಅಡಿ ಕರೆಕ್ಟಾಗಿ ನೋಡಿ ನೀರು. 200 ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಕೇಸಿಂಗ್ನಲ್ಲಿ ಬರ್ತಾ ಇದೆ ನೀರು. ಕೇಸಿಂಗಲ್ಲಿ ಬರ್ತಾ ನೀರೇ ತುಂಬ್ತಾ ಇರೋದಲ್ಲಿ. ಸೋರ್ಸ್ ಆಗಿಲ್ವಾ? ಅಷ್ಟು ನೀರು ಅಜ್ಜೋರಾಗಿ ಬರುತ್ತೆ ನಲ್ಲಿ. ಸೋರ್ಸ್ ಓಪನ್ ಇದೆ. ಡ್ರಿಲ್ಲಿಂಗಲ್ಲಿ ಕಂಟಿನ್ಯೂಸ್ ಬರ್ತಾ ನೀರು. ಇದೆಲ್ಲ ನೀರೇ ಎಲ್ಲ ಕಿತ್ಕೊಂಡು ಕೇಸಿಂಗ್ ಬರೋ ನೀರು ಇಲ್ಲಿ ಹೋಗ್ಬಿಡುತ್ತಾ. ಇಲ್ಲಿ ನಿಧಾನಕ್ಕೆ ಹೋಗಿ ಇದೊಂದ್ಸರಿ ಗೊತ್ತಾಗ್ಬಿಡುತ್ತೆ. ಇದಕ್ಕಂತೇಳಿ ಬೇಡ. ಮತ್ತೆ ಬಾಟಮ್ ಸೋರ್ಸ್ ಸಿಮೆಂಟ್ ಬಂದು ಮುಚ್ಕೊಂಡ್ಬಿಟ್ಟಿದೆ ಅನ್ಸರ. ಸಿಮೆಂಟ್ ಮುಚ್ಕೊಂಡ್ಬಿಟ್ಟಿದ್ದಕ್ಕೆ ಇದು ಸೋರ್ಸು ಏನಾರೇ ದಾನಿ ಗದಿ ಗೊಚ್ಚಿದ್ರೆ ಸಿಮೆಂಟು ಅದು ಕೊಡ್ತಾ ಒಂದು ಸುಖ ಜಲ್ದಿ ವಸ್ತಾ ಒಂದ ಪಾಡ ಜಲ್ರಲ್ಲಿ ಸುರ 20 mm ಅದ್ನ ವಸ್ತಾ ಅದೇ ఉంటుంది ಅಲ್ಲಿ ಅಲ್ಲೇನದು ಎಲ್ಲ ಪರಗಳು ಸೋರ್ಸ್ ಯಾವುದಿಲ್ಲ. ಸೋರ್ಸ್ ಬಾಟಮಲ್ಲಿ ಇರ್ತದೆ, ಕೊಲಾಪ್ಸ್ ಆಗಿರುತ್ತೆ, ನೀರು ಬರುತ್ತೆ. ಒಂದ್ಸಲ ಡ್ರಿಲ್ಲಿಂಗ್ ಆಯ್ತು ಅಂದ್ರೆ ಮುಗಿತು ಅಷ್ಟೇ. ಅದು ಡ್ರಿಲ್ಲಿಂಗ್ ಆಗಿಲ್ಲಪ್ಪ ಇವತ್ತು, ಅದಕ್ಕೆ ಒದ್ದಾಡ್ತಾರೆ. ಡ್ರಿಲ್ಲಿಂಗ್ ಆಗಿಲ್ಲ, ಅದಕ್ಕೆ ಬಿಟ್ಟು ಎತ್ತಿ ನೋಡೋಣ ಅಂತ ಬಿಟ್ಟಿದ್ರು. ಅಷ್ಟೊಂದು ಎಲೆಕ್ಷನ್ ಅವರು ಭಾಳ ತೋರಿಸ್ಕೊಳಿದ್ರು. ನಿಧಾನಕ್ಕೆ ಹೋಗಪ್ಪ. ಏನಿಲ್ಲ, ಅದು ಫಾರ್ಮೇಷನ್ ಚೇಂಜ್ ಆಗಿರೋದು. ಫಾರ್ಮೇಷನ್ ಚೇಂಜ್ ಆಗಿರೋದು. ಬ್ಲ್ಯಾಕ್ ಕಲರ್ ಸೋರ್ಸ್ ಬಂದು ಬಾಟಮಲ್ಲಿ ಇರೋದು. ಸೋರ್ಸ್ అంటే ఈ రావాలన్నా గ్యాప్ రావాలా గ్యాప్ వచ్చింది. ఆ బోర్లో కూయిసామా మరి ఆడ కూడింది. దానికి ఏర్ కొట్టేసా, దానికి కాంక్రీట్ నింపిండేది. ನೋಡಿ 300 ಅಡಿ. ಈಗ 300 ಇವಾಗ 10 ಅಡಿ ನೋಡಪ್ಪ, 10 ಅಡಿ ನೋಡು. 320ಗೆ ನಿಲ್ಲಿಸಿಬಿಡಿ ಕರೆಕ್ಟಾಗಿ. ಹಾಂ ಅದು 310 ಅಡಿಯಲ್ಲಿ ಸೋರ್ಸ್ ಸಿಕ್ಕಿದೆ ಅಂತ ಹೇಳ್ತಾ ಇರೋದು. 310 310ಗೆ ಸೋರ್ಸ್ ಸಿಕ್ಕಿ 4 ಅಡಿ ಹೋಯ್ತು ಒಂದೇ ಸರಿ ಅಂತಾನೆ. ಖರ್ಚು ಹಾಕಿ ಕೊಡ್ಬೇಕು ನಿಮಗೆ. ಕರೆಕ್ಟ್ 310 ಅಡಿ. 4 ಇದೆ. ಇಲ್ಲ ಅಲ್ಲಿ 310 ಬೋರ್ಗೆ 310 ಇಲ್ಲ, 4 ಅಡಿ ಇದೆ. ನಿಧಾನಕ್ಕೆ ಬಿಡಿವ್ರೆ ಬಿಡು. ಇಲ್ಲೇ ಡ್ರಿಲ್ಲಿಂಗ್ ಆಗ್ತಲ್ಲ ನೋಡಿ. ಇದೇ ಕಚ್ಕೊಳ್ತಾ ಇರೋದು ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲೇ ಬಿಡು ಸರ್, ಡೋರ್ ಮಾಡು. ಇದು ಕಲ್ರಿ, ಇದು ಇಲ್ಲೇ ತುಳಿತಾ ಇರೋದು ನಿನಗೆ. ಇದು ಕಲ್ಲು, ಅದೇ ಗ್ಯಾಪ್ ಕಲ್ಲು. ಸ್ವಲ್ಪ ಕೆಳಗಡೆ ಬಿಡು, ಹಂಗೆ ಸ್ವಲ್ಪ ಮೇಲೆ ಐತಿ. ಮೇಲೆ ಅಂತ ಹೇಳ್ತು. ನಿಧಾನಕ್ಕೆ పట్టుకొని పోయిస్తున్నది చూడాలి. ಬಿಡು. మీరంతా కనిపిస్తేస్తారు ఉంటూ చెప్తాను. 310 ಅಡಿನಲ್ಲಿ ಹೋಗ್ತಾ ಇಲ್ಲ ಅಂತೀರಲ್ಲ, ಮತ್ತೆ ಕೆಳಗಡೆ ಇರೋ ಗ್ಯಾಪ್ ಎಲ್ಲಿಂದ ಬಂತು? ಡ್ರಿಲ್ ಹಾಕಿರಾ? ಆಶ್ಚರ್ಯ. ಆಶ್ಚರ್ಯ ಅದೇ ಅಲ್ಲೇ ಇಳ್ದಿರೋದಣ್ಣ. ಅದೇ ರೀ ಗ್ಯಾಪ್ ರೀ, ಇಷ್ಟೆಲ್ಲ ಗ್ಯಾಪೇ ಇದು. ಅಲ್ಲೇ ಇಳ್ದಿರೋದು ಬಟ್ ಅಂತ. ಅದೇ 314
ಫಾರ್ಮೇಷನ್ ಚೆನ್ನಾಗೈತಾ? ಪರವಾಗಿಲ್ಲ. ಅಲ್ಲ ಇದು ಕೆಳಗಡೆ ಇರೋದು ಇದೆ ಬಿಡು. ಹಾಂ 320 ಆಯ್ತು. ನಿಲ್ಸು, ಟಾರ್ಚ್ ಹಾಕಿ. ಯಾವಾಗ ಓಡಿಸೋರು ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಅಯ್ಯೋ ತಿಕ್ಕಲ್ ನನ್ನ ಮಗನ ಸವಾಸ. ಅಲ್ಲ ನಾನು ಹೇಳ್ತಾ ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. 310 ಅಡಿ ಸೋರ್ಸ್ ಸಿಕ್ತು, 4 ಅಡಿ ಹೋಯ್ತು ಅಂತ. 300 ಕರೆಕ್ಟು 320 ಅಡಿ. ಇವಾಗ ಇಲ್ಲಿ ಇಷ್ಟೇ ನಿಮ್ದು ಹೋಗಿರೋದು. ಇಲ್ಲಿಗೆ ಬಂದರೆ 320 ನಿಮಿಷ ಇದೆ. ಅಷ್ಟೇ ಹೋಗಿರೋದು ಅಂತ ಹೇಳ್ದೆ. ಅವ್ರ ಪ್ರಕಾರ ಹೇಳ್ತಾ ಇರೋದು. ಪ್ರಕಾರ ಕರೆಕ್ಟ್. ಸ್ವಲ್ಪ ಕಾಯ್ತು. ಮತ್ತೆ ಕೆಳಗಡೆ ಇರೋದೆಲ್ಲ ಹೆಂಗಪ್ಪ ತೂತಾಯ್ತು? ಅವನು 320 ಅಡಿ ಓಡಿಸಿದ್ದಾನೆ. ಇಲ್ಲಿ ನೋಡಿದ್ರೆ 314 ಅಡಿ ನೋಡಿ ಇಷ್ಟ ಅವ್ನು ಹೇಳ್ತಾರೆ ಡ್ರಿಲ್ಲಿಂಗ್. ಅವ್ನು ಕ್ಯಾಮ್ರಾ ಹೇಳಿದ್ರೆ ಇಷ್ಟ ಅವ್ನು ಹೇಳ್ತಾರೆ ಡ್ರಿಲ್ಲಿಂಗ್. ಅವ್ನು 370 ಅಡಿ ಹೋಗ್ತಾ ಇದೆ. ನಿಧಾನಕ್ಕೆ ಕೆಳಗಡೆ 370 ಅಡಿ ನಿಧಾನಕ್ಕೆ ಹೋಗಿ. ಹಾಂ, ಅಲ್ಲಿ ನಾವು ಕಾಂಕ್ರೀಟ್ ಹಾಕಿದ್ದೀವಲ್ಲ, ಅದು ಬಂದು ಹಿಂಗೆ ಒಂಥರ ಗ್ಯಾಪ್ ಕೂತಿತ್ತು ನೋಡು, ಕೂತ್ಬಿಟ್ಟು ಅದೊಂದು 2 ಸಲ ಎತ್ತಿ ಬಿಟ್ರೆ ಎಲ್ಲ ಗಲೀಜ್ ಆಗ್ಬಿಡುತ್ತೆ. ನಿಧಾನಕ್ಕೆ ಹೋಗಿ ಒಳಗಡೆ ನೋಡೋಣ ಏನಾಗುತ್ತೆ. ಹಾಂ, ಫುಲ್ ಕೂತಿಲ್ಲ, ಸ್ವಲ್ಪ ಕೂತಿದೆ ಅಷ್ಟೇ. ಅದು ಚಾರ್ಕೊಂಡು ನೋಡಿ ಇದೆಲ್ಲ ಅವ್ರು ಹೇಳ್ತಾರೆ ಲೆಕ್ಕ ಹೇಳ್ತಾರೆ ಡ್ರಿಲ್ಲಿಂಗ್. ಇದು ಚಾನ್ಸೇ ಇಲ್ಲ. ಇದು ಇದೆಲ್ಲ ಡ್ರಿಲ್ ಆಗಿರೋದು ತಾನೆ? 100% ಡ್ರಿಲ್ ಆಗಿರೋದು. ಚಾನ್ಸೇ ಇಲ್ಲ. ಅವ್ನು ಡ್ರಿಲ್ಲಿಂಗ್ ಹೊಡೆದವನೇ. ಅಗ್ಗುಬೆ ನನ್ನ ಮಗನ ಅದೇನು ಲೆಕ್ಕ ಆಗುತ್ತೆ ನಂಗೆ ಗೊತ್ತಿಲ್ಲಪ್ಪ. ನಿರಾಶೆ ಏನಿಲ್ಲ, ಸ್ಟ್ರೈಟ್ ಇದೆ ಬೋರ್. 18 ಹಾಕೋನೆ ಬಿಟ್ಬಿಡು. ಕ್ರಾಸು ರಾಡ್ ಕ್ರಾಸ್ ಆಗಬೇಕಲ್ಲ ಹೋಗೋದಕ್ಕೆ. ನಿರಾಶೆ ಏನಿಲ್ಲ, ಸ್ಟ್ರೈಟ್ ಇದೆ. ಅವನು 320 ಓಡಿಸಿದ್ದಾನೆ, ಈಗ 314 ಅಂತ. ಇವಾಗ ಕ್ಯಾಮ್ರಾ ಹಾಕಿದ್ರೆ ನೀಟ್ ಆಗಿದೆ. 200 ಅಡಿಗೆ ಸ್ಟೋರೇಜ್ ಇದೆ. ಆಚೆ ಅದು ಹೊಡೆದೋಗಿರೋದು ಗ್ಯಾಪ್ ಇರೋದು. ಅದು 320ನಲ್ಲಿ ಗ್ಯಾಪ್ ಕೊಡ್ತಿದ್ದದು ನೀರು. ಆಮೇಲೆ ಹೋಗ್ಬಿಟ್ಟು 370ನಲ್ಲಿ ಆ ಕಡೆ ಬೋರ್ಗೆ ಏರ್ ಹೊಡಿದೆ. 350. 350ನಲ್ಲಿ ಅದು ಇವಾಗ ಕಾಂಕ್ರೀಟ್ ಹಾಕಿದ್ರಲ್ಲ, ಅದು ಬಂದು ಸೈಡ್ಗೆ ಬಿಟ್ಟಿದೆ ಅಷ್ಟೇ. ಈ ಬೋರ್ಗೆ ಸೈಡ್ಗಿದೆ, ಸೈಡ್ನಲ್ಲಿ ತಿಂದ್ರೆ ಹಾಂ, ತಿಂದ್ರೆ ಸೈಡ್ಗೆ ಒಂದು ಗುಡ್ಡೆ ಕೂತಿರ್ತು ನೋಡು, ಹಂಗೆ ಕೂತಿದೆ. ಅದ್ರ ಕೆಳಗಡೆ ಆಯಿಲ್ ಬರ್ತಾವೆ ಆಡಕ್ಕಿಂತ ಕರ್ಕೊಡೆ ಹಂಗಾಗಿರೋದು. ಅವ್ನು ಬೆಳಗ್ಗೆ ಅವನು ಕೆಲಸ ಮಾಡಿ 350ನಲ್ಲಿ, ಅವನು ಹೇಳಿದ್ದು 314. ನಾನು ವೀಡಿಯೋನೇ ಕಳಿಸ್ತೀನಿ, ವೀಡಿಯೋನೇ ಕಳಿಸ್ತೀನಿ. ಈಗ ಯಾವ್ದು ಸೋರ್ಸ್ ಕಾಣಿಸಿಲ್ಲಪ್ಪ. ಕೆಳಗಡೆ ಒಂದು ಸೋರ್ಸ್ ಐತೆ. ಕೆಳಗಡೆ ಇದೆ ಸೋರ್ಸು, ಕಾಣಿಸಲ್ಲ. ಅದು ಕಂಟಿನ್ಯೂಸ್ ನೀರು ಬರ್ತಾರೆ. ಬಾಟಮ್ ಸೋರ್ಸ್ ಅದು. ಅದೇನಾ? ನೋಡ್ರಿ, ಇದು ಸಿಮೆಂಟು ಇಲ್ಲಿ ಬೀಳ್ತಾ ಇದೆ ನೋಡ್ರಿ. ಎಲ್ಲಿ ಸ್ವಲ್ಪ ಮೇಲಿದೆ ನನಗೆ. ಇಲ್ಲೊಂದು ಕಡೆ ಬಂದಿದೆ ಸಿಮೆಂಟ್, ಅಲ್ಲೊಂದು ಕಡೆ ಬಂದಿದೆ. ಎಷ್ಟು 360 ಅಲ್ಲೊಂದು ಕಡೆ ಬಂದಿದೆ. 360 ಅಲ್ಲಿಂದ ಹಾಲು ಇಳಿದಿದೆ. 360 ಹಾಲು ಇಳಿದಿದೆ. ಆಮೇಲೆ 300 10 ಹತ್ರ ಒಂದು ಹಾಲು ಇಳಿದಿದೆ. ಅದಕ್ಕೆ ಮುಂದೆ ಬಂದಿರೋದು ಅದು. ಇಲ್ಲಿ ಸೋರ್ಸ್ ಇದೆ ನೋಡಿ ಕೆಳಗಡೆ. ಎಂಡಲ್ಲ ಇದು ಬಂದು ಕೂತಿರೋದು. ಜಲ್ಲಿ ಅದೇ ಜಲ್ಲಿ ಬರ್ತಾ ನೋಡಿ. ಇಲ್ಲಿ ಜಲ್ಲಿ ಬಂದಿದೆ. ಸ್ವಲ್ಪ ಕೆಳಗಡೆ ಬಿಡು. ಚಿಲ್ಲರ ಇಲ್ಲ ಸರ್ ಸುಡ ಅಜ್ಜ. ಅಷ್ಟೇ 370 ಚಾರ್ಜ್ ಹಾಕಿ. ಎಷ್ಟು ಸಲ ನೋಡಿದ್ರು ಅಷ್ಟೇ. ಇಲ್ಲೇ ಕಾಣಿಸ್ತೀನಿ. ಹಂಗಾದ್ರೆ ಇನ್ನ ಕೆಳಗಡೆ ಇದೆಯಾ? ಹೌದು. ಬೋರು ಎರಡು వచ్చేసి అడ్డు పడిపోయింది. 800 ಬೇರೆ ತಗೊಂಡಿರೋದು. ಇದು ಬೇರೆ ಇಲ್ಲ, ಬೇರೆ ನೀರು ತುಂಬ್ತಾರ. ಇಲ್ಲ ನೋಡಿ 73. ಎಷ್ಟು ಸಲ ನೋಡಿದ್ರು ಅಷ್ಟೇ. ಇಲ್ಲಿ 3 ಅಡಿ ಹೋಯ್ತು. 3 ಅಡಿ ಅಂದರೆ 70 ಅಡಿ. ಶೇಕ್ ಸರ್ ಹಂಚು. ಹಾಂ ಇಡಿ ಒಂದು ಈಗ ಡ್ರಿಲ್ಲರು ರಾಡ್ ಸರಿಯಾಗಿ ಲೆಕ್ಕ ಹಾಕಿಲ್ಲ ಅನ್ನೋದ? ಹೌದು. ಡ್ರಿಲ್ಲರ್ ಕರ್ಸಿ ಹೇಳ್ತೀನಿ. ರಾಡು
ಆಗೋ ಒಂದು ಲೆಕ್ಕ. ಇವಾಗ ಬಿಡೋ ಲೆಕ್ಕ ಕೇಳಿ, ಡ್ರಿಲ್ಲಿಂಗ್ ಆರ ಸೌಂಡ್ ರೆಕಾರ್ಡ್ ಆಗುತ್ತಲ್ಲ, ಇವಾಗ ರಾಡ್ ಎರೆಕ್ಷನ್ ಬೇರೆ ಬರುತ್ತೆ, ಡ್ರಿಲ್ಲಿಂಗ್ ಸೌಂಡೇ ಬೇರೆ ಬರ್ತದೆ. ಗೊತ್ತಾಗುತ್ತೆ ನಮ್ಗೆ ಅದು. ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಾ ಇವತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಕುತ್ಕೊಂತೀನಿ ನಾನು. ಅಲ್ವಾ ಇವಾಗ ಇದು ಯಾಕಪ್ಪ ಡ್ರಿಲ್ ಆಗಿಲ್ಲ? ಕೆಳಗಡೆ ಏನು ಪೊಸಿಷನ್ ಇದು ಗೊತ್ತಾಗ್ತಾ ಇಲ್ಲ. ಇದು ಕೆಳಗಡೆ ಬಂದು ಕೂತ್ಬಿಟ್ಟಿದೆ ಅಲ್ರಿ, ಅದು ಜಾರಿ ರೋಡು. ಜಾರಿ ಇದೆಲ್ಲ ಇದು ಜಾರಿ ರೋಡು. ಅದು ಜಾರ್ಕೊಂಡು ಸುತ್ತಿದೆಯಲ್ಲ, ಡ್ರಿಲ್ ಆಗಿಲ್ಲ, ಡ್ರಿಲ್ ಆಗಿಲ್ಲ, ಗಟ್ಟಿ ಸಿಕ್ಕಿಲ್ಲ. ಅದೇ ಆಗಿರೋದು. ಸ್ವಲ್ಪ ಮೇಲೆ